ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ ಏನು ನೋಡ್ಕೊಂಡು ಬರೋಣ ಬನ್ನಿ. ನ್ಯಾಯಾಂಗದ ಬಾಗಿಲು ಮುಚ್ಚಿ ಬಿಡುತ್ತಾರ ಬಿಜೆಪಿ? ದೇಶದಲ್ಲಿ ಹೊಸ ಜನರ ಎಂಟ್ರಿ ಆಗುತ್ತಾ? ಸಂವಿಧಾನದ ಬೆನ್ನು ಮೂಳೆ ಮುರಿಯುತ್ತಿರುವ ಬಿಜೆಪಿ ಸೈನಿಕರು ಕೂಡ ನೀಟ್ ಪ್ರೊಟೆಸ್ಟ್ ಜಾಯಿನ್ ಆಗ್ತಾರಾ? ಸೈನ್ಯದ ಎಂಟ್ರಿ ಆದ್ರೆ ದೇಶದಲ್ಲಿ ಮಿಲಿಟರಿ ಆಡಳಿತ ಫಿಕ್ಸ್. ಮಿಲಿಟರಿ ಎದುರು ಸಿಜೆಐ ಈ ಪಾರ್ಟಿ ಧ್ವನಿ ಎತ್ತುತ್ತಾರ? ಈ ಎಲ್ಲ ಕರ್ಮಕಾಂಡಕ್ಕೆ ಕಾರಣ ಯಾರು? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟನ್ನ ನಾವು ಎಳ್ಕೊಂಡು ಬಿಟ್ಟಿದ್ದೀವಿ. ಪ್ರಪ್ರಥಮವಾಗಿ ನ್ಯಾಯಾಂಗದ ಬಾಗಿಲು ಮುಚ್ಚಿ ಬಿಡ್ತಾರ ಬಿಜೆಪಿ ಅವರು. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ಯಾಕೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀವಿ ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆಯಲ್ಲಿ? ಅದು ಕೂಡ ಯುವಕರ ಕುರಿತಂಗೆ ನ್ಯಾಯಾಂಗದ ಬಾಗಿಲನ್ನ ಮುಚ್ಚಿಬಿಡ್ತಾರ. ಯಾಕೆ ಈ ಮಾತು ಕೇಳ್ತಾ ಇದ್ದೀವಿ? ಇಷ್ಟೊಂದು ಪ್ರಬಲವಾಗಿ ಯಾಕೆ ಇಷ್ಟೊಂದು ಏನಂತೀರ ನೀವು ಕಠೋರವಾಗಿ ಇದನ್ನ ನಾವು ಈ ನಿಲುವನ್ನ ನಿಲ್ತಾ ಇದ್ದೀವಿ ಅಂತಂತಂದ್ರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಮಿಶ್ರಾ ಅವರು ಒಂದು ಮಾತನ್ನ ಹೇಳ್ತಾರೆ. ವಿ ಡೋಂಟ್ ಹ್ಯಾವ್ ಅ ಟೈಮ್ and don't waste our time by showing such kind of things ಅಂತ ಹೇಳ್ತಾರೆ. and also don't waste your time also ಅಂತ ಹೇಳ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಈ ಒಂದು ಮಾತನ್ನ ಹೇಳಿದ್ದಾರೆ, ಆನ್ ರೆಕಾರ್ಡ್ ಹೇಳಿದ್ದಾರೆ. ಸರ್, ನೀವೇ ಹಚ್ಚಿರೋ ಬೆಂಕಿ ಸರ್ ಇದು. ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ್ದೇ ನಿಮ್ಮ ಒಂದು ಅಸಂಬದ್ಧ ಹೇಳಿಕೆಯಿಂದ. ಯುವಕರೆಲ್ಲರೂ ನಾನ್ ಕಾಕ್ರೋಚ್ ಅಂತ ಹೇಳ್ಕೊಂಡು ಓಡಾಡ್ತಿದಾರಲ್ಲ ಇವಾಗ, ಅದಕ್ಕೆ ಮುಖ್ಯ ಕಾರಣನೇ ನೀವು. ಹೌದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಾಹೇಬ್ರೆ, ಇಂಡಿಯಾದ ನೀವು ಚೀಫ್ ಜಸ್ಟಿಸ್ಸು. ಬಟ್ ನಿಮ್ಮ ಮಾತುಗಳೇನು? ವಿ ಡೋಂಟ್ ಹ್ಯಾವ್ ಅ ಟೈಮ್, ನಮ್ಮ ಹತ್ರ ಸಮಯ ಇಲ್ಲಪ್ಪ ಇವನ್ನೆಲ್ಲ ಕೇಳೋದಕ್ಕೆ, ಇವನ್ನೆಲ್ಲ ನೋಡೋದಕ್ಕೆ. ಬ್ರೂಟ್ಯಾಲಿಟಿ ಆಗಿದೆ ಸರ್, ಬ್ರೂಟ್ಯಾಲಿಟಿ. ಬರ್ಬರತೆಯಿಂದ ಹುಡುಗರನ್ನ ಥಳಿಸಿದ್ದಾರೆ. ಅದು ಕೂಡ ನೇಮ್ ಪ್ಲೇಟು, ನೇಮ್ ಬ್ಯಾಚ್ಗಳನ್ನು ಕಿತ್ತಾಕಿ. ಆಮೇಲೆ ಕೆಲವೊಂದು ರೌಡಿ ಎಲಿಮೆಂಟ್ಸ್ಗಳು ಕೂಡ ಆ ಒಂದು ಲಾಠಿ ಚಾರ್ಜಲ್ಲಿ ಬಂದು, ಅವ್ರು ಯಾರಿಗೂ ಸಂಬಂಧ ಇಲ್ಲ, ಅವ್ರು ಪೊಲೀಸರೇ ಅಲ್ಲ, ಅವ್ರು ಬಂದು ಕೂಡ ಹೊಡೆದಿದ್ದಾರೆ ಮಕ್ಕಳನ್ನ. ಇದನ್ನ ಯಾರು ಕೇಳ್ತಾರೆ ಸರ್? ಮೋದಿಯವರಂತೂ ಕಿವಿಗೆ ಮಸ್ತಾಗಿ ಮಫ್ಲರ್ಸ್ ಕಂಡ್ಬಿಟ್ಟು ಕಿವಿಯಲ್ಲಿ ಹಳ್ಳಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡಪ್ಪ, ಕಣ್ ತೆಗೆದು ನೋಡಯ್ಯ ಅಂತ ಹೇಳದ್ಬಿಟ್ರೆ ಮೆಲೋಡಿ ಅಂತ ಆಟ ಆಡ್ತಾರೆ, ಮೆಲೋಡಿ ಅಂತ ಹಾಡಾಡ್ತಾರೆ. ಹೋಗ್ಬಿಟ್ಟು ಇಟ್ಲಿ ಪ್ರಧಾನಿಗೆ ಮೆಲೋಡಿ ತಿನ್ಸಕ್ಕೆ ಹೋಗ್ತಾರೆ, ಮಿತ್ರೋ ಅಂತ ಹೇಳ್ತಾರೆ. ಎಲ್ಲಿದ್ದಾರೆ ಸರ್ ಇಬ್ರು? ಇದೆಲ್ಲ ಕೇಳೋರು ಯಾರು ಸರ್?